ಫ್ಯಾಮಿಲಿ ಎಲ್ಲ ನಿಮ್ಮ ಸಿನಿಮಾ ನೋಡಿದ್ರ ಏನೇ ಹೇಳಿದ್ರು ನಿಮ್ಮ ಕ್ಯಾರೆಕ್ಟರ್ ನೋಡಿ ನಿಮ್ಮ ತಾಯಿ? ನಾನು ನಮ್ಮ ಫ್ಯಾಮಿಲಿ ಯಾರು ಸಿನಿಮಾದವರೇ ಅಲ್ಲ. ಸಿನಿಮಾ ಅಂದ್ರೆ ದುಡಿಮೆ ಅಂತ ಒಪ್ಸ್ಕೊಂಡೇ ಇದ್ದೆ. ಪಿಕ್ಚರ್ ಅಲ್ಲಿ ದುಡಿತಿದ್ದವ ಅಂತ. ಇದು ವಜ್ರಾಂಗ್ ಶೆಟ್ಟಿ ಅಂತರಲ್ಲೇ ಒಂದು ವೈಬ್ರೇಷನ್ ಇದೆ, ಏನದು ಮೀನಿಂಗ್ ಏನದು? ವಜ್ರಾಂಗ್ ಅಂದ್ರೆ ಡೈಮಂಡ್ ಕೋಟೆಡ್ ಮ್ಯಾನ್ ಅಂತ. ಈ ಮೊದಲು ದರ್ಶನ್ ಸರ್ ಜೊತೆ ಯಜಮಾನ ಸಿನಿಮಾದಲ್ಲೂ ಆಕ್ಟ್ ಮಾಡಿದ್ದೀರಾ, ಹೇಗ ಅನ್ಸ್ತು? ನಂಗೆ ತುಂಬಾ ಸ್ಪೆಷಲ್ ಅನ್ಸ್ತಾರೆ ದರ್ಶನ್ ಸರ್. ನಂದವ್ರದ್ದು ಫಸ್ಟ್ ಭೇಟಿಯಾಗಿದ್ದೆ ಯಜಮಾನ ಸಿನಿಮಾ ಮೂಲಕ. ಅದೇ ಪ್ರೀತಿ ವಾಪಸ್ ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ. ಶೆಟ್ರೆ ಹಿಂಗೆ ಆರಾಮಿದ್ದೀರಾ, ಮತ್ತೆ ಸೇರ್ತಾ ಇದೀವಿ, ಓ ಚೆನ್ನಾಗಿರುತ್ತೆ, ಚೆನ್ನಾಗಿ ಮಾಡೋಣ, ಚೆನ್ನಾಗಿದೆ ಸೀನ್ ಇದು, ಚೆನ್ನಾಗಿ ಮಾಡೋಣ ಅಂತ ಹೇಳ್ತಾರೆ. ಒಬ್ಬ ಆರ್ಟಿಸ್ಟಿಗೆ ಅಷ್ಟೇ ಬೇಕಾಗಿರೋದು ಮೇಡಮ್. ಸ್ವಾಮಿಗಳೇ, ನಿಮ್ಮ ಫ್ಯಾಮಿಲಿ ಎಲ್ಲ ನಿಮ್ಮ ಸಿನಿಮಾ ನೋಡಿದ್ರ ಏನೇ ಹೇಳಿದ್ರು ನಿಮ್ಮ ಕ್ಯಾರೆಕ್ಟರ್ ನೋಡಿ ನಿಮ್ಮ ತಾಯಿ? ಮೇಡಮ್ ಏನಂದ್ರೆ ನಾವು ಯಾರು ಸಿನಿಮಾದವರಲ್ಲ. ಆಕ್ಚುಲಿ ಫ್ಯಾಮಿಲಿಯವರೇ ಡಿಫ್ರೆಂಟ್ ಆಗಿ ಹೇಳ್ತಾರೆ, ನಾವು ಬೇರೆ ಹತ್ರ ಕೇಳಿದಾಗ ಅದು ಡಿಫ್ರೆಂಟ್ ಆಗಿರುತ್ತೆ. ನಾನು ನಮ್ಮ ಫ್ಯಾಮಿಲಿ ಯಾರು ಸಿನಿಮಾದವರೇ ಅಲ್ಲ. ಸಿನಿಮಾದ ಐಡಿಯನ್ ಗಂಧಗಳೇ ಗೊತ್ತಿಲ್ಲ ಅವ್ರಿಗೆ. ನಾವು ಇಂಡಸ್ಟ್ರಿ ಬಂದಿದ್ದು ಹಂಗೆ, ಅವ್ರನ್ನ ಹಿಂಗೆ ಒಪ್ಸ್ಕೊಂಡಿದ್ದೆ ನಾನು. ಸಿನಿಮಾ ಅಂದರೆ ದುಡಿಮೆ ಅಂತ ಒಪ್ಸ್ಕೊಂಡೇ ಇದ್ದೆ. ಈಗ ಎಲ್ಲ ಸಾಫ್ಟ್ವೇರಲ್ಲಿ ಏನೋ ಕೆಲಸ ಮಾಡ್ತಾರೆ, ಮಂತ್ಲಿ ಸ್ಯಾಲ್ರಿ ಪಡ್ಕೊತಾರೆ. ನೀವು ಆರಾಮಾಗಿರಿ. ನಾವು ಓದಿದ್ದೆ ಆ್ಯಕ್ಚುಲಿ, ಚೆನ್ನಾಗೇ ಓದಿಸಿದ್ರು ಮನೆಯಲ್ಲಿ. ಬಟ್ ಬ್ಯಾಂಗ್ಳೂರಿಗೆ ಬಂದಮೇಲೆ ಎಲ್ಲ ನಿಲ್ಲು. ನಾವು ಏನು ಅವ್ರ ಹತ್ರ ನಾವು ಕೇಳೋಂಗಿಲ್ಲ, ನನ್ನ ಹತ್ರ ಅವರು ಕೇಳ್ತಿರಲಿಲ್ಲ. ಆ ಟೈಮಲ್ಲಿ ಒದ್ದಾಡೋ ಮೂಮೆಂಟಲ್ಲಿ ಗೊತ್ತಾಯ್ತು ನಮ್ಗೆ ಇನ್ನು ನಾವು ಏನಾದ್ರು ಮಾಡಲೇಬೇಕು, ದುಡಿಲೇಬೇಕು ಅಂತ. ಹಂಗೂ ಹಿಂಗೂ ಕಷ್ಟಪಟ್ಟು ಇಂಡಸ್ಟ್ರಿಯಲ್ಲಿ ಸರ್ವೈವ್ ಆಗ್ತಾ ಇದ್ವಿ. ಹಾಗೆ ಮೇಂಟೈನ್ ಮಾಡ್ಕೊಬಂದೆ. ಒಳ್ಳೇದಾಗತ್ತೆ, ವೆಯ್ಟ್ ಮಾಡಿ ಪಪ್ಪ, ವೆಯ್ಟ್ ಮಾಡಿ ಅಮ್ಮ ಅಂತ ಹೇಳ್ಕೊಂಡೆ. ಅವ್ರಿಗೆ ಇಷ್ಟೇ, ನನ್ನ ಮಗ ಎಲ್ಲೋ ಇದ್ದಾನೆ, ದುಡಿತಿದ್ದಾನೆ. ಸಿನಿಮಾ ಯಾರ ಹತ್ರ ಕೇಳಿದ್ರೆ ಏನು ಕೆಲಸ ಮಾಡ್ತಾ ಕೇಳಿದ್ರೆ ಪಿಕ್ಚರಲ್ಲಿ ದುಡಿತಿದ್ದವ ಅಂತ. ಕುಂದಾಪುರ ಕಾಣದೆ ಪಿಕ್ಚರಾಗಿದ್ದ, ದುಡಿತಿದ್ದ ಅಷ್ಟೇ. ತಿಂಗಳ ಸಂಬಳ ದುಡಿಯೋ ಥರ ಅವ್ರಿಗೆ ಫೀಲು. ನಾನು ಹೀರೋ ಮಾಡಿದಾಗ್ಲೂ ಅವ್ರು ಯಾವತ್ತು ನನ್ನ ಮಗ ಹೀರೋ, ನನ್ನ ಮಗ ಈ ಸಲ್ಲರ್ ಮೊನ್ನೆ ನೋಡ್ಕೊಬಂದ್ರು ಅವರು. ಏನು ಅವ್ರಿಗೆ ಅಂತ ಸ್ಪೆಷಲ್ ಇಲ್ಲ. ಆ ಮಗ ಚೆನ್ನಾಗಿ ಮಾಡಿದೆ, ಮಗ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದೆ, ಅಡ್ಡಿಲ್ಲ ಪರವಾಗಿಲ್ಲ ಹಿಂಗೆ ಹೇಳೋರು. ಅಂದರೆ ಅವರಿಗೆ ಒಂದು ಆಸೆ ಇದೆ, ಅಮ್ಮ ಇವೆಲ್ಲ ನೋಡಿಕೊಂಡು ಈ ಕಾಂತಾರ ಎಲ್ಲ ಬಂದ ರಿಷಬ್ ನಮ್ಮ ಪಕ್ಕದವ್ರೆ ಹಾಗೆಲ್ಲ ಕಾಣಿದೆ. ಇವಾಗ ಹೇಳಕ್ ಸ್ಟಾರ್ಟ್ ಮಾಡಿದ್ದಾಳೆ, ಮಗ ನೀನು ಹೀರೋ ಆಗಿಕ್ಕಂತ. ಕುದಾಪುರ ಹೇಳ್ತಾಳೆ ಅವಳು, ಯಾವತ್ತು ಬೇರೆ ಲ್ಯಾಂಗ್ವೇಜ್ ಮಾತಾಡೋದಿಲ್ಲ ಅವಳು. ಹಿಂಗೆ ಹೇಳು, ನೀನು ಹೀರೋ ಆಯ್ಕೆ ಮಗ ಅಂತ. ಅದೊಂದು ಆಸೆ ಇದೆ. ಯಾವ್ದಾದ್ರು ದೊಡ್ಡ ಪ್ರಾಜೆಕ್ಟ್ ಮಾಡಬೇಕು, ಒಂದಿಷ್ಟು ಇದೆಲ್ಲ ಮಾಡ್ಕೊಂಡಾದ್ಮೇಲೆ ಹೀರೋನೂ ಮಾಡ್ತೀನಿ ನಾನು, ಖಂಡಿತವಾಗ್ಲೂ ಮಾಡ್ತೀನಿ. ಮಾಡೋ ಅಭ್ಯಾಸ ಇದೆ. ಚೆನ್ನಾಗಿರೋ ಆಫರು, ಚೆನ್ನಾಗಿರೋ ಪ್ರಾಜೆಕ್ಟ್ ಬಂದರೆ ಅವಳ ಖುಷಿಗೆ ನನ್ನ ಖುಷಿಗೆ ಎರಡು ಖುಷಿಗೂ ಮಾಡೇ ಮಾಡ್ತೀನಿ. ಎಸ್ ಸ್ವಾಮಿಗಳು, ಇನ್ನೊಂದೇನಂದ್ರೆ ಇದು ವಜ್ರಾಂಗ್ ಶೆಟ್ಟಿ ಅಂತ ಅಂದ್ರೆ ನಿಮ್ಮ ಹೆಸರಲ್ಲೇ ಒಂದು ವೈಬ್ರೇಷನ್ ಇದೆ, ಏನು ಅದು ಮೀನಿಂಗ್ ಏನು ನಿಮ್ಮ ಹೆಸರದು ಅಂತ? ಇಲ್ಲ, ತುಂಬ ಜನ ಕೇಳ್ತಾರೆ ಅದ್ರ ಬಗ್ಗೆ. ಆ್ಯಕ್ಚುಲಿ ನಮ್ಮೊಬ್ಬರು ಗುರುಗಳಿದ್ರು, ಅವ್ರು ನನ್ನನ್ನು ನೋಡಿ ಈ ಹೆಸರಿಟ್ರೆ ನಿಂಗೆ ಚೆನ್ನಾಗಿರುತ್ತೆ, ವಜ್ರಾಂಗ್ ಶೆಟ್ಟಿ ಅಂತ ಅವರೇ ನಾಮಕರಣ ಮಾಡಿದ್ದೆ. ಆ್ಯಕ್ಚುಲಿ ವಜ್ರಾಂಗ್ ಅಂದರೆ ಡೈಮಂಡ್ ಕೋಟೆಡ್ ಮ್ಯಾನ್ ಅಂತ, ಅಂದರೆ ವಜ್ರದಂತಹ ದೇಹ ಉಳ್ಳವನು ಅಂತ ಹೆಸರು. ಅದು ಅವ್ರೇನೋ ಗೊತ್ತಿಲ್ಲ, ಅದು ನಿಂಗೆ ತುಂಬ ಆಪ್ಟ್ ಆಗುತ್ತೆ ಆ ಹೆಸರು ಇಟ್ಕೊ ಅಂತ ಹೇಳಿದ್ರು, ಅವರೇ ನಾಮಕರಣ ಮಾಡಿದ್ರು. ಸೊ ಅದರಲ್ಲೇ ಕಂಟಿನ್ಯೂ ಆಯಿತು, ವೈಬ್ ಇದೆ. ಸ್ವಾಮಿಗಳೇ, ಈ ಮೊದಲು ದರ್ಶನ್ ಸರ್ ಜೊತೆ ಯಜಮಾನ ಸಿನಿಮಾದಲ್ಲೂ ಆಕ್ಟ್ ಮಾಡಿದ್ದೀರಾ, ಹೇಗ ಅನಿಸ್ತು? ಮೇಡಮ್, ಅವರು ನನಗೆ ತುಂಬ ಸ್ಪೆಷಲ್ ಅನಿಸ್ತಾರೆ ದರ್ಶನ್ ಸರ್ ಆ ವಿಚಾರದಲ್ಲಿ. ನಂದವ್ರದ್ದು ಫಸ್ಟ್ ಭೇಟಿಯಾಗಿದ್ದೆ ಯಜಮಾನ ಸಿನಿಮಾ ಮೂಲಕ. ಅವ್ರಿಗೆ ಫಸ್ಟ್ ಡೇ ಗೊತ್ತಿರಲಿಲ್ಲ ನಾನು ಕನ್ನಡದವನ್ ಅಂತಾನೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಫುಲ್ ಡಲ್ ಮೇಕಪ್ ಮಾಡಿದ್ರು. ಫೈಟ್ ಮಾಸ್ಟ್ರು ತೆಲುಗು ಅವರು, ಫೈಟರ್ಸ್ ಎಲ್ಲ ಬಂದಿದ್ದು ತಮಿಳಿಯನ್ಸು ಅವರಿದ್ರು. ಅವ್ರ ಮಧ್ಯ ನಾನು ಅದು ಹೆಡ್ ಆಗಿರ್ತೀನಿ. ಅವ್ರೇನು ಅನ್ಕೊಂಡ್ಬಿಟ್ರು ಇವ್ರು ಕೂಡ ಹೊರಗಿನವ್ರೆ ಅಂತ. ಸೊ ನಾನು ಅಲ್ಲಿ ಇರೋದು ನೋಡಿ, ನಮ್ಮ ಹುಡುಗ ಅಲ್ಲಿದ್ದ, ಅವ್ನು ಕನ್ನಡದಲ್ಲಿ ಮಾತಾಡೋದು ನೋಡಿ ಕೋ ಡೈರೆಕ್ಟ್ರಿಗೆ ಕೇಳ್ತಾರವ್ರು, ಯಾರವರು ಅಂತೇಳಿ. ಸರ್ ಇಲ್ಲೇ ಕನ್ನಡದವ್ರೆ, ಇಷ್ಟು ಸಿನಿಮಾ ಮಾಡಿದ್ದಾರೆ ಹೀಗೀಗ ಅಂತ ಹೇಳಿ. ಓ ಹೌದಾ, ಹಂಗಂತ ಹೇಳೋಕ್ಕೂ ನೆಕ್ಸ್ಟ್ ಫೈಟ್ ಏನು ಸ್ಟಾರ್ಟ್ ಆಗುತ್ತೆ ಆ ಸೀಕ್ವೆನ್ಸು. ಆ ಟೈಮಲ್ಲಿ ನಾವು ಅವರು ಮುಖಾಮುಖಿ ಆಗೋ ಟೈಮಲ್ಲಿ ಕೇಳ್ತಾರವ್ರು, ನಾನು ನಿಮ್ಮನ್ನು ಬೇರೆ ಕಡೆಯವ್ರು ಅನ್ಕೊಂಡ್ಬಿಟ್ಟಿದ್ದೆ, ಏನು ಚೆನ್ನಾಗಿದ್ದೀರಾ, ಓಕೆ. ಮತ್ತೆ ಆ ಫೈಟ್ ಸೀಕ್ವೆನ್ಸ್ ನಡ್ಬೇಕಾದ್ರೆ ಅವರು ತುಂಬ ಪ್ರೊಟೆಕ್ಟಿವ್, ಓವರ್ ಪ್ರೊಟೆಕ್ಟಿವ್. ಕೇಳೋರು, ಪ್ಯಾಡ್ಸ್ ಎಲ್ಲ ಓಕೆ ಅಲ್ವಾ, ನೀಟಾಗಿ ಹಾಕಿದಾರಲ್ವಾ, ಹುಡುಗರನ್ನ ಕರೆಯೋರು, ಕರೆಕ್ಟಾಗಿ ಚೆಕ್ ಮಾಡಿ ಏಟಾಗತ್ತೆ ಹಾಗೀಗಂತ. ಫೈಟ್ ಸೀಕ್ವೆನ್ಸ್ ಅದು ಮುಗಿಯೋಕ್ಕೂ ಅಲ್ಲೇನು ಚೇರ್ಗಿರ್ಬೇಕಂತಿಲ್ಲ, ಯಾವ್ದಾದ್ರು ಮರದ ದಿಮ್ಮಿ ಇದ್ರೆ ಅಲ್ಲೇ ಕೂರೋರು, ಕೂತ್ಕೊಂಡು ಮಾತಾಡೋರು. ಹೇಳೋರು, ಸರ್ ನಿಮ್ಗೆ ಓಕೆ ಅಲ್ವಾ ಅಂತ ಕೇಳಿದ್ರೆ ಹೇಳೋರು, ನಾವು ಓಕೆ, ಸಿನಿಮಾ ಅಲ್ವಾ, ಮಾಡಲೇಬೇಕು, ಇಟ್ಸ್ ಕಾಮನ್ ಅಂತ ವ್ಯಕ್ತಿ. ಅದು ಮಾತಾಡಿ ಆದ್ಮೇಲೆ ಒಂದಿಷ್ಟು ಗ್ಯಾಪ್ ಆಗುತ್ತೆ, 1 year ಬಿಟ್ಟು ಮತ್ತೆ ಸಿಗ್ತೀವಿ ರಾಬರ್ಟ್ ಸಿನಿಮಾ ಮೂಲಕ. ಅದೇ ಪ್ರೀತಿ ವಾಪಸ್ ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ. ಶೆಟ್ರೆ ಹಿಂಗೆ ಆರಾಮಿದ್ದೀರಾ, ಮತ್ತೆ ಸೇರ್ತಾ ಇದೀವಿ, ಓ ಚೆನ್ನಾಗಿರುತ್ತೆ, ಚೆನ್ನಾಗಿ ಮಾಡೋಣ, ಚೆನ್ನಾಗಿದೆ ಸೀನ್ ಇದು, ಚೆನ್ನಾಗಿ ಮಾಡೋಣ ಅಂತ ಹೇಳ್ತಾರೆ. ಒಬ್ಬ ಆರ್ಟಿಸ್ಟಿಗೆ ಅಷ್ಟೇ ಬೇಕಾಗಿರೋದು ಮೇಡಮ್.
ಏನ್ ನೀವ್ ಎಕ್ಸ್ಪೆಕ್ಟ್ ಅನ್ಕೊಂಡಿದ್ರ ಮಾಡ್ತಾರೆ? ಅವರು ಯಜಮಾನ ಮೂವಿ ಆದ್ಮೇಲೆ ಒಂದ್ ವರ್ಷ ಗ್ಯಾಪ್ ಆಯ್ತು, ಗ್ಯಾಪ್ ಆದ್ಮೇಲೂ ಇಲ್ಲ, ನೆನ್ಪಿಟ್ಕೊಂಡು ಮಾತಾಡ್ಸ್ತಾರೆ? ನಾನು ಅನ್ಕೊಂಡಿರಲಿಲ್ಲ ಆಕ್ಚುಲಿ. ನಾನು ಮರ್ತೋಗಿರ್ತಾರೆ ಅನ್ಕೊಂಡಿದ್ದೆ ಸರ್. ಬಟ್ ಅವ್ರು ಹಂಗೆ ಅವ್ರ ನೆನಪಿನ ಶಕ್ತಿ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಅದಾದ್ಮೇಲೆ ಮತ್ತೆ ನಂಗೆ ಜೇಮ್ಸ್ ಶೂಟ್ ಟೈಮ್ ಅಲ್ಲಿ ಮಿನರ್ವಾ ಮಿಲಲ್ಲಿ ಮತ್ತೆ ಸಿಗ್ತಾರೆ ಸರ್. ಅವರೇ ಮಾತಾಡ್ಸ್ತಾರೆ ವಾಪಸ್. ನಾನಲ್ಲಿ ಹೋಗಿರ್ತೀನಿ, ಅವರೇ ಮತ್ತೆ ಮಾತಾಡ್ಸ್ತಾರೆ. ಚೆನ್ನಾಗಿದ್ದಾರೆ ಶೆಟ್ರೆ, ಹೇರ್ ಸ್ಟೈಲ್ ಚೇಂಜ್ ಆಗಿದೆ, ಚೆನ್ನಾಗಿ ಕಾಣಿಸ್ತಿದೆ, ಚೆನ್ನಾಗಿ ಮಾಡಿ ಅಂತ ಅವರೇ ಹೇಳ್ತಾರೆ. ನಾನು ಅದೇ ಹೇಳೋದು, ಒಬ್ಬ ಕಲಾವಿದನಿಗೆ ಬೇಕಾಗಿರೋದು ಕೂಡ ಅದೇ. ಇನ್ನೊಬ್ರಿಂದ ಯಾರೇ ಸ್ಟಾರ್ ಆಗ್ಲಿ, ಮತ್ತೊಬ್ಬ ವ್ಯಕ್ತಿ ಆಗ್ಲಿ, ಮೇಡಮ್ ಯಾರು ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಒಳ್ಳೆ ರೆಸ್ಪಾನ್ಸ್ ಅಷ್ಟೇ. ನಾವು ಪ್ರೀತಿ ಕೊಟ್ರೆ ಆ ಕಡೆಯಿಂದ ಪ್ರೀತಿ ಬಂದ್ರೆ ಸಾಯೋವರೆಗೂ ಅದನ್ನೇ ನೆನ್ಸ್ಕೊಂಡಿರ್ತೀವಿ. ಒಳ್ಳೆ ಮಾತಾಡಿದ್ರೆ ಸಾಕು. ದರ್ಶನ್ ಸರ್ ಅಂತ ವ್ಯಕ್ತಿ, ತುಂಬಾ ಪ್ರೀತಿ ಕೊಡ್ತಾರೆ ಅವರು. ನಾನು ಕೂಡ ಅದನ್ನ ಪಡ್ಕೊಂಡಿದ್ದೀನಿ. ಇವತ್ತು ಎಲ್ಲೋದ್ರೂ ನನ್ನ ದರ್ಶನ್ ಸರ್ ಬಗ್ಗೆ ಹೇಳ್ತೀನಿ ನಾನು. ನಾನು ಸಖತ್ ಹ್ಯಾಪಿ ದರ್ಶನ್ ಸರ್ ಜೊತೆ ವರ್ಕ್ ಮಾಡಿದ್ದೀನಿ. ಒಳ್ಳೆ ವ್ಯಕ್ತಿ. ಇವತ್ತು ಕಾಟೇರ ಬಿಗ್ ಸಕ್ಸಸ್ ಆಗಿದೆ, ಎಂತ ದೊಡ್ಡ ಸಕ್ಸಸ್. ನಾನು ಆ ಸಿನಿಮಾನ ಯಾವತ್ತು ದರ್ಶನ್ ಸರ್ ಸಿನಿಮಾನ ಫಸ್ಟ್ ಡೇ ಫಸ್ಟ್ ಶೋ ನೋಡೋದು ಆ ಫ್ಯಾನ್ಸ್ಗಳ ಮಧ್ಯೆ. ಹೋಗಕ್ಕಾಗಿಲ್ಲ ನಂಗೆ, ಈ ಸಲಾರ್ದು ಪ್ರಮೋಷನ್ ಅಂಡ್ ಇಂಟರ್ವ್ಯೂಸ್ ಅಂತ ಬ್ಯುಸಿ ಇದ್ದೆ. 2 days ಬಿಟ್ಟು ಹೋಗ್ಲೇಬೇಕಂತ ಫ್ರೆಂಡ್ಸ್ ಜೊತೆ ಬುಕ್ ಮಾಡ್ಕೊಂಡು ಹೋಗ್ಬಿಟ್ಟೆ. ಸಖತ್ ಖುಷಿ ಆಯ್ತು ನಂಗೆ. ನಾನು ಶಿಳ್ಳೆ ಹೊಡಿತಾ ಇದ್ದೆ ಅಲ್ಲಿ ದರ್ಶನ್ ಸರ್ ಎಂಟ್ರಿಗೆ. ಓಕೆ, ಅಂದ್ರೆ ನಾವೆಲ್ಲ ಅವ್ರದ್ದು ಫ್ಯಾನ್ ಬಾಯ್ ಆಗಿರೋ ಮೂಮೆಂಟ್ ಇಂದಾನು ಇಲ್ಲಿವರೆಗೂ ನಾವೆಲ್ಲ ಅವ್ರನ್ನ ನೋಡ್ಬೇಕಂತ ಆಸೆ ಪಟ್ಟವ್ರು ಅವಾಗೆಲ್ಲ. ಇವತ್ತು ಅವ್ರ ಜೊತೆ ವರ್ಕ್ ಮಾಡಿ ಇವತ್ತು ಇಂಡಸ್ಟ್ರಿಯಲ್ಲಿ ಆಕ್ಟಿವ್ ಆಗಿದ್ದೀವಿ ಅಂದ್ರೆ ಐ ಆಮ್ ಬ್ಲೆಸ್ಡ್. Beat Plus Karnataka.